ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸ್ತುತಿ ಸ್ತೋತ್ರಗಳನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಲ್ಲಿಸೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರ. ನಮ್ಮ ತಂದೆಯಾಗಿರುವ ದೇವರೇ ಯೇಸಪ್ಪ ನಿಮಗೆ ಸ್ತೋತ್ರ. ನಮ್ಮನ್ನು ಸಂತೈಸುವ ಆತನು ಆಗಿರುವ ದೇವರೇ ಯೇಸಪ್ಪ ನಿಮಗೆ ಸ್ತೋತ್ರ. ನಮ್ಮನ್ನು ಎಂತ ಭಯಂಕರವಾದ ಮರಣದಿಂದ ತಪ್ಪಿಸಿದ್ದಾನೆ ಮತ್ತು ತಪ್ಪಿಸುವ ಆತನೇ ಯೇಸುವೇ ನಿಮಗೆ ಸ್ತೋತ್ರ. ನಮ್ಮ ಮೂಲಕ ದೇವರಿಗೆ ಮಹಿಮೆ ಉಂಟಾಗುವಂತೆ ನಮ್ಮನ್ನು ಕರೆದಾದ ದೇವರೇ ಯೇಸಪ್ಪ ನಿಮಗೆ ಸ್ತೋತ್ರ. ದೇವರ ಎಲ್ಲ ವಾಗ್ದಾನಗಳು ಆತನಲ್ಲಿ ಹೌದಾಗಿವೆ ಮತ್ತು ಆತನಲ್ಲಿ ಆಮೇನಾಗಿದೆ. ಯೇಸಪ್ಪ ನಿಮಗೆ ಸ್ತೋತ್ರ. ಕ್ರಿಸ್ತನಲ್ಲಿ ನಮ್ಮನ್ನು ಸ್ಥಿರಪಡಿಸಿದ ಆತನೇ ಯೇಸಪ್ಪ ನಿಮಗೆ ಸ್ತೋತ್ರ. ನಮ್ಮನ್ನು ಅಭಿಷೇಕಿಸಿದ ಆತ ದೇವರೇ ನಿಮಗೆ ಸ್ತೋತ್ರ. ನಮ್ಮ ಮೇಲೆ ಮುದ್ರೆ ಹಾಕಲ್ಪಟ್ಟಿದ್ದಕ್ಕಾಗಿ ಯೇಸಪ್ಪ ನಿಮಗೆ ಸ್ತೋತ್ರ. ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕರವಾಗಿ ಅನುಗ್ರಹಿಸಿದ ಪರಿಶುದ್ಧನಾದ ಯೇಸುವೇ ನಿಮಗೆ ಸ್ತೋತ್ರ. ನೀವು ನಂಬಿಕೆಯಲ್ಲಿ ನಿಂತಿದ್ದೀರಿ ಅಂತ ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ಕಡೆ ಆದಮನು ಬದುಕಿಸುವ ಆತ್ಮನಾಗಿದ್ದಾನೆ. ಯೇಸಪ್ಪ ನಿಮಗೆ ಸ್ತೋತ್ರ. ಎರಡನೇ ಮನುಷ್ಯನು ಸ್ವರ್ಗದಿಂದ ಬಂದ ಕರ್ತನಾದ ಯೇಸುವೇ ನಿಮಗೆ ಸ್ತೋತ್ರ. ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವರಾಗಿರಿ ಎಂದು ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ಯಾರ್ಯಾರು ದೇವರ ಆತ್ಮ ನಡೆಸಲ್ಪಡುತ್ತಾರೋ ಅವರು ದೇವರ ಪುತ್ರರಾಗಿದ್ದಾರೆ ಅಂತ ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ದೇವರನ್ನು ನಾವು ಅಪ್ಪ ತಂದೆ ಎಂದು ಕೂಗುವಂತೆ ಕೊಟ್ಟಂತ ದೇವರೇ ನಿಮಗೆ ಸ್ತೋತ್ರ. ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದುವಿರಿ ಎಂದು ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ನಾಶವಾಗುವ ಆಹಾರಕ್ಕಾಗಿ ಅಲ್ಲ, ನಿತ್ಯ ಜೀವನ ಉಂಟು ಮಾಡುವ ಆಹಾರಕ್ಕೋಸ್ಕರ ದುಡಿಯಿರಿ ಅಂತ ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ನಾನೇ ಆ ಜೀವದ ರೊಟ್ಟಿ ಅಂತ ಹೇಳಿದೆ ಯೇಸುವೇ ನಿಮಗೆ ಸ್ತೋತ್ರ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ ಅಂತ ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ನನ್ನ ಮೇಲೆ ನಂಬಿಕೆಯಿಡುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ಅಂತ ಹೇಳಿದೆ ಯೇಸುವೇ ನಿಮಗೆ ಸ್ತೋತ್ರ. ನನ್ನನ್ನು ಕಳಿಸಿದ ಆತ ಚಿತ್ತವನ್ನೇ ಮಾಡುವುದಕ್ಕೆ ಸ್ವರ್ಗದಿಂದ ಬಂದೆನು ಅಂತ ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ನಾನೇ ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಎಂದು ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ನನ್ನ ಮೇಲೆ ನಂಬಿಕೆ ಇಡುವವನು ನಿತ್ಯ ಜೀವನ ಹೊಂದಿದ್ದಾನೆ ಎಂದು ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ನಾನೇ ಆ ಜೀವದ ರೊಟ್ಟಿಯಾಗಿದ್ದೇನೆ ಅಂತ ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವದ ರೊಟ್ಟಿ ಅಂತ ಹೇಳಿದೆ ಯೇಸುವೇ ನಿಮಗೆ ಸ್ತೋತ್ರ. ಈ ರೊಟ್ಟಿಯನ್ನು ಯಾವನ ತಿಂದರೆ ಅವನು ಎಂದೆಂದಿಗೂ ಬದುಕುವನು ಎಂಬುದಾಗಿ ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ನಾನು ಕೊಡುವ ರೊಟ್ಟಿಯು ನನ್ನ ಮಾಂಸವೇ ಅಂತ ಹೇಳಿದೆ ಯೇಸುವೇ ನಿಮಗೆ ಸ್ತೋತ್ರ. ಯಾವ ನನ್ನ ಮಾಂಸನ ತಿಂದು ನನ್ನ ರಕ್ತವನ್ನು ಕುಡಿಯುತ್ತಾನೋ ನಿತ್ಯ ಜೀವನ ಹೊಂದಿದ್ದಾನೆ ಅಂತ ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ನನ್ನ ಮಾಂಸವು ನಿಜವಾದ ಆಹಾರವು ನನ್ನ ರಕ್ತ ನಿಜವಾದ ಪಾನವಾಗಿದೆ ಅಂತ ಹೇಳಿದೆ ಯೇಸುವೇ ನಿಮಗೆ ಸ್ತೋತ್ರ. ನನ್ನ ಮಾಂಸವು ತಿಂದು ರಕ್ತವನ್ನು ಕುಡಿಯುತ್ತಾನೋ ಅವನು ನನ್ನಲ್ಲಿ ವಾಸಿಸ್ತಾನೆ ಅಂತ ಹೇಳಿದೆ ಯೇಸುವೇ ನಿಮಗೆ ಸ್ತೋತ್ರ. ನಾನು ಅವನಲ್ಲಿ ವಾಸಿಸ್ತೇನೆ ಅಂತ ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ಈ ರೊಟ್ಟಿನ ತಿನ್ನುವನು ಎಂದೆಂದೂ ಜೀವಿಸುವನು ಎಂದು ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ಬದುಕಿಸುವಂಥದ್ದು ಆತ್ಮವೇ ಅಂತ ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ನಾನು ನಿಮಗೆ ಹೇಳುವ ಮಾತುಗಳೇ ಆತ್ಮವಾಗಿ ಜೀವವಾಗಿವೆ ಎಂದು ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ನನ್ನನ್ನು ಕಳಿಸಿದ ಆತ ಚಿತ್ತವನ್ನು ನೆರವೇರಿಸಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವೆಂದು ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ನಾನು ಕೊಡುವ ನೀರನ್ನು ಕುಡಿಯುವನು ಎಂದಿಗೂ ನೀರಡಿಕೆ ಆಗುವುದಿಲ್ಲ ಎಂದು ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ನಿತ್ಯ ಜೀವಕ್ಕೆ ಉಕ್ಕುವ ನೀರಿನ ಬಾವಿಗಳಾಗಿರುವುದು ಎಂದು ಹೇಳಿದೆ ಯೇಸುವೇ ನಿಮಗೆ ಸ್ತೋತ್ರ. ನಿಜವಾದ ಆರಾಧಕರು ತಂದೆಯನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವರು ಎಂಬುದಾಗಿ ಹೇಳಿದೆ ಯೇಸುವೇ ನಿಮಗೆ ಸ್ತೋತ್ರ. ದೇವರು ಆತ್ಮನಾಗಿದ್ದಾನೆ ಅಂತ ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ಆತನನ್ನು ಆರಾಧಿಸುವವರು ಆತ್ಮದಲ್ಲಿಯೂ ಸತ್ಯದಿಂದಲೂ ಆರಾಧಿಸತಕ್ಕದ್ದು ಎಂದು ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ಕೊಯ್ಯುವವನು ಕೂಲಿಯನ್ನು ಹೊಂದಿ ನಿತ್ಯ ಜೀವಕ್ಕಾಗಿ ಫಲವನ್ನು ಕೊಡಿಸಿಕೊಳ್ಳುತ್ತಾನೆ ಎಂದು ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ಒಬ್ಬನು ತಿರುಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯ ನೋಡಲಾರನು ಎಂದು ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯದೊಳಗೆ ಪ್ರವೇಶಿಸಲಾರನು ಅಂತ ಹೇಳಿದೆ ಯೇಸುವೇ ನಿಮಗೆ ಸ್ತೋತ್ರ. ಶರೀರದಿಂದ ಹುಟ್ಟಿದ್ದು ಶರೀರವೇ ಮತ್ತು ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ಅಂತ ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ಸ್ವರ್ಗದಿಂದ ಇಳಿದು ಬಂದಾತನೇ ಅಂದರೆ ಸ್ವರ್ಗದಲ್ಲಿರುವ ಮನುಷ್ಯ ಕುಮಾರನ ಹೊರತು ಯಾವನು ಸ್ವರ್ಗಕ್ಕೆ ಏರಿ ಹೋದನಲ್ಲ ಎಂದು ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ಆತನ ನಂಬುವ ಯಾವನಾದರೂ ನಾಶವಾಗದೆ ನಿತ್ಯ ಜೀವನ ಪಡೆದಿರುವನೆಂಬುದಾಗಿ ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ತನ್ನ ಮಗನ ಮುಖಾಂತರ ಲೋಕವನ್ನು ರಕ್ಷಿಸುವುದಕ್ಕಾಗಿ ಆತನು ಕಳಿಸಿದನು ಎಂಬುದಾಗಿ ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ತಂದೆಯು ಮಗನನ್ನು ಪ್ರೀತಿಸಿ ಎಲ್ಲವುಗಳನ್ನು ಆತನ ಕೈಯಲ್ಲಿ ಕೊಟ್ಟಿದ್ದಾನೆ ಎಂದು ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ಮಗನ ಮೇಲೆ ನಂಬಿಕೆ ಇಡುವವನಿಗೆ ನಿತ್ಯ ಜೀವ ಉಂಟು ಎಂದು ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ತಂದೆ ಹೇಗೆ ಸತ್ತನ್ನು ಎಬ್ಬಿಸಿ ಬದುಕಿಸುತ್ತಾನೋ ಹಾಗೆ ಮಗನು ತನಗೆ ಇಷ್ಟವಿರುವವರನ್ನು ಬದುಕಿಸುತ್ತಾನೆ ಎಂದು ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದ ಆತ ನಂಬುವನು ನಿತ್ಯ ಜೀವನ ಹೊಂದಿದ್ದಾನೆ ಅಂತ ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ. ಒಳ್ಳೆಯದನ್ನು ಮಾಡಿದವರು ಜೀವದ ಪುನರುತ್ಥಾನವನ್ನು, ಕೆಟ್ಟದನ್ನು ಮಾಡಿದವರು ತೀರ್ಪಿನ ಪುನರುತ್ಥಾನವನ್ನು ಹೊಂದುವರು ಎಂಬುದಾಗಿ ಹೇಳಿದೆ ಯೇಸಪ್ಪ ನಿಮಗೆ ಸ್ತೋತ್ರ.
ನಾನು ನನ್ನ ಸ್ವಂತ ಚಿತ್ತವನ್ನಲ್ಲ, ಆದರೆ ನನ್ನನ್ನು ಕಳಿಸಿದ ತಂದೆ ಚಿತ್ತವನ್ನೇ ಹುಡುಕುತ್ತೇನೆ ಅಂತ ಹೇಳಿದೆ ಸಪ್ಪ. ನಿಮಗೆ ಸ್ತೋತ್ರ. ಅವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ಎಂದು ಹೇಳಿದೆ ಸಪ್ಪ. ನಿಮಗೆ ಸ್ತೋತ್ರ. ನನ್ನ ಮೇಲೆ ನಂಬಿಕೆ ಇಡುವವನಿಗೆ ಬರಹು ಹೇಳಿದ ಪ್ರಕಾರ ಅವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಹೇಳಿದೆ ಸಪ್ಪ. ನಿಮಗೆ ಸ್ತೋತ್ರ. ಇದಲ್ಲದೆ ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದೆ ಸಪ್ಪ. ನಿಮಗೆ ಸ್ತೋತ್ರ. ಆದ್ದರಿಂದ ಮಗ ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನೀವು ಬಿಡುಗಡೆ ಆಗುವಿರಿ ಅಂತ ಹೇಳಿದೆ ಸಪ್ಪ. ನಿಮಗೆ ಸ್ತೋತ್ರ. ನನ್ನನ್ನು ಕಳಿಸಿದ ಆತನ ಸಂಗಡ ಇದ್ದಾನೆ ಅಂತ ಹೇಳಿದೆ ಸಪ್ಪ. ನಿಮಗೆ ಸ್ತೋತ್ರ. ತಂದೆಯು ನನ್ನನ್ನು ಒಂಟಿಯಾಗಿ ಬಿಡಲಿಲ್ಲ ಅಂತ ಹೇಳಿದೆ ಸಪ್ಪ. ನಿಮಗೆ ಸ್ತೋತ್ರ. ಬಾಗಿಲಿಂದ ಒಳಗೆ ಬರುವವನು ಆ ಕುರಿಗಳ ಕುರುಬನಾಗಿದ್ದೇನೆ ಅಂತ ಹೇಳಿದೆ ಸಪ್ಪ. ನಿಮಗೆ ಸ್ತೋತ್ರ. ತನ್ನ ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದಾತನೇ. ನಿಮಗೆ ಸ್ತೋತ್ರ. ಕುರಿಗಳು ಅವನ ಸ್ವರವನ್ನು ತಿಳಿದುಕೊಳ್ಳುವುದರಿಂದ ಅವನು ಹಿಂಬಾಲಿಸುತ್ತವೆ ಅಂತ ಹೇಳಿದೆ ಸಪ್ಪ. ನಿಮಗೆ ಸ್ತೋತ್ರ. ನಾನೇ ಕುರಿಗಳಿಗೆ ಬಾಗಿಲಾಗಿದ್ದೇನೆ ಅಂತ ಹೇಳಿದೆ ಸಪ್ಪ. ನಿಮಗೆ ಸ್ತೋತ್ರ. ಕುರಿಗಳನ್ನು ಕದ್ದುಕೊಳ್ಳುವುದಕ್ಕೂ ಕೊಲ್ಲುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವು ಜೀವವನ್ನು ಹೊಂದುವಂತೆ ಅದನ್ನು ಸಮೃದ್ಧಿಯಾಗಿ ಹೊಂದುವಂತೆ ಬಂದಿದ್ದೇನೆ ಅಂತ ಹೇಳಿದೆ ಸಪ್ಪ. ನಿಮಗೆ ಸ್ತೋತ್ರ. ನಾನೇ ಒಳ್ಳೆ ಕುರುಬನು ಅಂತ ಹೇಳಿದೆ ಸಪ್ಪ. ನಿಮಗೆ ಸ್ತೋತ್ರ. ಒಳ್ಳೆ ಕುರುಬನು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಅಂತ ಹೇಳಿದೆ ಸಪ್ಪ. ನಿಮಗೆ ಸ್ತೋತ್ರ. ನಾನೇ ಪುನರುತ್ಥಾನವೂ ಜೀವ ಆಗಿದ್ದೇನೆ ಎಂದು ಹೇಳಿದೆ ಸಪ್ಪ. ಸ್ತೋತ್ರ. ನನ್ನ ನಂಬಿಕೆ ಇಡುವನು ಸತ್ತರು ಬದುಕುವನು ಎಂದು ಹೇಳಿದೆ ಸಪ್ಪ. ನಿಮಗೆ ಸ್ತೋತ್ರ. ಯಾವನಾದರೂ ನಾನು ಬದುಕುತ್ತಾ ನನ್ನಲ್ಲಿ ನಂಬಿಕೆ ಇಡುವುದಾದರೆ ಅವನೆಂದಿಗೂ ಸಾಯುವುದಿಲ್ಲ ಅಂತ ಹೇಳಿದೆ ಸಪ್ಪ. ನಿಮಗೆ ಸ್ತೋತ್ರ. ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ಹೇಳಿದೆ ಸಪ್ಪ. ನಿಮಗೆ ಸ್ತೋತ್ರ. ಆದಿಯಲ್ಲಿ ವಾಕ್ಯವಿದ್ದಾತನೇ ಸಪ್ಪ. ನಿಮಗೆ ಸ್ತೋತ್ರ. ಆ ವಾಕ್ಯವು ದೇವರೊಂದಿಗೆ ಇದ್ದವಾತನೇ. ನಿಮಗೆ ಎಸಪ್ಪ ಸ್ತೋತ್ರ. ಆ ವಾಕ್ಯವು ದೇವರಾಗಿದ್ದಾತನೇ ಎಸಪ್ಪ. ನಿಮಗೆ ಸ್ತೋತ್ರ. ಆತನ ಆದಿಯಲ್ಲಿ ದೇವರೊಂದಿಗೆ ಇದ್ದವನೇ. ನಿಮಗೆ ಎಸಪ್ಪ. ನಿಮಗೆ ಸ್ತೋತ್ರ. ಆದಿಯಲ್ಲಿ ವಾಕ್ಯವಿದ್ದಾತ ಎಸಪ್ಪ. ನಿಮಗೆ ಸ್ತೋತ್ರ. ಆ ವಾಕ್ಯವು ದೇವರೊಂದಿಗೆ ಇದ್ದವನೇ ಎಸಪ್ಪ. ನಿಮಗೆ ಸ್ತೋತ್ರ. ಆ ವಾಕ್ಯವು ದೇವರಾಗಿದ್ದ ಯೇಸುವೆ. ನಿಮಗೆ ಸ್ತೋತ್ರ. ಆತನೇ ಆದಿಯಲ್ಲಿ ದೇವರೊಂದಿಗೆ ಇದ್ದಾತನಾದ ಎಸಪ್ಪ. ನಿಮಗೆ ಸ್ತೋತ್ರ. ಯಾರ್ಯಾರು ಆತನ ಅಂಗೀಕರಿಸಿದರೋ ಅವರಿಗೆ, ಅಂದರೆ ಏಸಪ್ಪನ ಹೆಸರಿನ ಮೇಲೆ ನಂಬಿಕೆ ಇಡುವವರಿಗೆ ದೇವರ ಪುತ್ರರಾಗುವುದಕ್ಕೆ ಅಧಿಕಾರವನ್ನು ಕೊಟ್ಟ ಆತನೇ ಎಸಪ್ಪ. ನಿಮಗೆ ಸ್ತೋತ್ರ. ಆ ವಾಕ್ಯವಾಗಿರುವ ಆತನು ಶರೀರಧಾರಿಯಾಗಿ ಕೃಪೆಯಿಂದಲೂ ಸತ್ಯನ ತುಂಬಿ ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ಆತನೇ ಎಸಪ್ಪ. ನಿಮಗೆ ಸ್ತೋತ್ರ. ಆದರೆ ಕೃಪೆಯು ಸತ್ಯವು ಯೇಸುವಿನ ಮುಖಾಂತರ ನಮಗೆ ಕೊಡಲ್ಪಟ್ಟದಕ್ಕಾಗಿ ಎಸಪ್ಪ. ನಿಮಗೆ ಸ್ತೋತ್ರ. ಲೋಕದ ಪಾಪ ತೆಗೆದು ಹಾಕುವ ದೇವರ ಕುರಿಮರಿ ಎಂದಾತ ಕರೆದಾತನೇ ಕರೆಯಲ್ಪಟ್ಟವನೇ ಎಸಪ್ಪ. ನಿಮಗೆ ಸ್ತೋತ್ರ. ಈ ದೇವಾಲಯವನ್ನು ಕೇಳಿದರೆ ನಾನು 3 ದಿನಗಳಲ್ಲಿ ಅದನ್ನು ಎಬ್ಬಿಸುವೆನೆಂದು ಹೇಳಿದ ಎಸಪ್ಪ. ನಿಮಗೆ ಸ್ತೋತ್ರ. ಆತ ನಂಬುವವನಾದ ನಾಶವಾಗಿ ನಿತ್ಯ ಜೀವವನ್ನು ಪಡೆದಿರುವನು ಎಂಬುದಾಗಿ ಹೇಳಿದ ಎಸಪ್ಪ. ನಿಮಗೆ ಸ್ತೋತ್ರ. ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.